ಈಗ ತಮಿಳುನಾಡಲ್ಲಿ ವಿಜಯ್ ಅವರು ಬಂದರು. ಹೌದು. ಯಾವ ಥರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಬೇಕು ಅಂತೀರಾ? ನಮ್ಮ ಕರ್ನಾಟಕಕ್ಕೆ ಪ್ರಜಾಪ್ರಭುತ್ವ ಸರ್ಕಾರ ಚೆನ್ನಾಗಿರೋದು ಬೇಕು. ಒಟ್ಟಿಗೆ ಅನ್ಯಾಯ ಮೋಸಗಳ ದಗೆಗಳನ್ನು ಬಿಟ್ಟು ಸ್ವಾರ್ಥ ಬಿಟ್ಟು ಬದುಕಂತ ಪ್ರಜೆಗಳು ಇವರು ಮುಖ್ಯಮಂತ್ರಿ ಆಯ್ಕೆ ಆಗಬೇಕು ನಾನು ಹೇಳೋದು. ಯಾಕಂದ್ರೆ ಅಲ್ಲಿ ಅವರು 6 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಹೌದು. ವಿಜಯ್ ಅವರು. 8 ಗ್ರಾಮ್ ಚಿನ್ನ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ, ಮತ್ತೆ ಮದುವೆ ಟೈಮಲ್ಲಿ ಸುಮಾರು ಗ್ಯಾರಂಟಿಗಳು ಕೊಟ್ಟು, ಅದು ಸರಿ ಅನ್ಸುತ್ತಾ ನಿಮಗೆ? ಅದು ಓಟಿಗೋಸ್ಕರ ಮಾಡ್ತಕ್ಕದ್ದು. ಯಾರು ಏನು ಕೊಡೋದು ಬೇಕಿಲ್ಲ. ಪ್ರತಿಯೊಬ್ಬ ಪ್ರಜೆನ ಅವ್ನು ಸ್ವತಂತ್ರವಾಗಿ ಬದುಕಂಗೆ ಇದ್ದು ಆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಉಳಿಸ್ಕೊಟ್ರೆ ಮಕ್ಕಳು ಮರಿಗೆ ಇವಾಗೆಲ್ಲ ಆಸ್ಪತ್ರೆ ಒಂದು ಏನೇ ಆದರೂ ತೊಂದರೆ ಆದರೆ ಅದನ್ನು ಆ ಥರಕ್ಕೆ ಎಜುಕೇಷನ್ ಬಗ್ಗೆ ಅದನ್ನು ಉಳಿಸ್ಕೊಟ್ರೆ ಅದರಲ್ಲೇ ನಮಗೆ ದುಡ್ಡು ಬರುತ್ತಲ್ಲ. ಇದರಲ್ಲಿ ಏನು ಬೇಕಾಗಿದ್ದ ಅವಶ್ಯಕತೆ ಇದೆ? ಇದು ತಿರುಗಿ ಕೆಲವ್ರಿಗೆ ಮುಟ್ಟುತ್ತೆ, ಕೆಲವ್ರಿಗೆ ಮುಟ್ಟೋದಿಲ್ಲ. ಈಗ ಒಂದು ತಿಂಗಳು ಬಿಡುಗಡೆ ಮಾಡ್ತಾರೆ, ಒಂದು ತಿಂಗಳು ಬಿಡುಗಡೆ ಮಾಡ್ದಲೇ ಇರುತ್ತೆ. ಅದೇನಾಗುತ್ತೆ ಮತ್ತೆ ಈಗ ಬಡ ಫ್ಯಾಮಿಲಿಗಳು ಇರ್ತಾವಲ್ಲ, ಆ ಫ್ಯಾಮಿಲಿಗಳು ಏನು ಮಾಡ್ತಾರೆ ಗೊತ್ತಾ, ಆ ವಾಸಕ್ಕೆ ಬಿದ್ದುಬಿಟ್ಟು ಅವರು ಓಟನ್ನ ಹಾಕ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ. ಅವ್ರು ಆನೆಸ್ಟ್ ಅಲ್ಲ ಅಂತ ನೋಡಲ್ಲ. ಅವ್ರು ಕೆಲಸ ಮಾಡ್ತಾರೋ ಮಾಡಲ್ಲೋ ಮುಂದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ದುಡ್ಡಿನ ಆಮಿಷ ತೋರಿಸ್ಬಿಟ್ಟು ಅದಕ್ಕೆ ಬಲಿ ಆಗ್ತಿದ್ದಾರೆ ಇವತ್ತು. ಈಗ ಎಲ್ಲ ಸರ್ಕಾರ ಎಲ್ಲ ರಾಜ್ಯದಲ್ಲಿ ಇದೇ ತರ ಆಸೆ ಕೊಟ್ಬಿಟ್ಟು ಸರ್ಕಾರನ ಇವರು ಇದು ಮಾಡ್ಕೊಳ್ತಿದ್ರು. ಹೌದೌದು. ಸರಿ ಅನ್ಸುತ್ತೆ? ಅದು ಸರಿಯಲ್ಲ ಮೇಡಮ್, ಯಾರಿಗೂ ಸರಿಯಲ್ಲ. ಇವಾಗ ನಮ್ಮ ಕರ್ನಾಟಕದಲ್ಲಿ ಹಿಂಗೆ ನಡೀತಿರೋದು ಸರಿಯಲ್ಲ, ಅಲ್ಲಿ ಕೊಡ್ತಿರೋದು ಆಂಧ್ರದಲ್ಲೂ ಸರಿ ಇಲ್ಲ. ಎರಡೂ ಸರಿ ಇಲ್ಲ. ತಮಿಳ್ನಾಡಲ್ಲಿ ಈಗ ಎಜುಕೇಟೆಡ್ ಪೀಪಲ್ಸ್ ಯಾರು ಅದಕ್ಕೆಲ್ಲ ಆಮಿಷ ಓಟಲ್ಲ. ಅದು ಇವಾಗ ಆಮಿಷ ಕೊಡ್ಡಲ್ಲ ಅಂದ್ರೆ ಎಜುಕೇಟೆಡ್ ಪೀಪಲ್ ಹಾಕೋದ್ನ ಯಾರು ಓಟು ಅಷ್ಟು ಇರಲ್ಲ. ಜಾಸ್ತಿ ಬಡಪಾಯಿಗಳದ್ದೇ ಜಾಸ್ತಿ ಓಟ್ಸ್ ಇರುತ್ತೆ. ಅವ್ರನ್ನ ಕೊಂಡ್ಕೊಂಡಂಗೆ ಆಗುತ್ತೆ ಅವರು. ಅದು ಸರಿಯಲ್ಲ. ಯಾವ ದೇಶದಲ್ಲೇ ಆಗಲಿ, ಈ ಪ್ರಧಾನಮಂತ್ರಿನೇ ಆಗಲಿ, ಈ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲೇ ಆಗಲಿ ಆ ಥರ ಆಮಿಷ ಕೊಟ್ಟೋದು ಅಲ್ಲ. ಅವ್ರು ಏನು ಹಾಕಿ ಪ್ರಜೆನ ಆರಿಸಿ ಬರ್ತಾರೋ ಅದು ಗುಡ್ ಸರ್ಕಾರ. ಅದು ವ್ಯಕ್ತಿತ್ವಕ್ಕೂ ಬೆಲೆ ಇದೆ. ಹಾಗಾದ್ರೆ ಮೋದಿಜಿ ಮಾಡೋದು ಸರಿ ಅಂತ ಹೇಳಿ? ಹೌದು, ಸರಿ, ನಾನು ಹೇಳ್ತೀನಿ, ಒಪ್ಕೋತೀನಿ. ಯಾಕೆಂದರೆ ನಾವು ಮುಂಚೆ ಅಷ್ಟು ಬಡವರು ಯಾರಿಲ್ಲ. ಈಗೆಲ್ಲ ಚೆನ್ನಾಗಿದ್ದು ಇನ್ವೆಸ್ಟ್ ಜಾಸ್ತಿ ಮಾಡ್ತಿದ್ದಾರೆ. ಸ್ವಾರ್ಥಕ್ಕಾಗಿ ಜೀವನ ಹಾಳು ಮಾಡ್ಕೋತಿದ್ದಾರೆ. ಈಗ ಉದ್ಯಮಿಗಳು ಇವರು ಇವಾಗ ಗೋಲ್ಡ್ ತಗೊಳ್ಳೋದು ಒಂದು ವಿಧ ಆದರೆ ಮುಂದಕ್ಕೆ ಅಷ್ಟೇ ಗೋಲ್ಡ್ ಇರ್ತತೆ ಅಂತ ಗೊತ್ತಿಲ್ಲ. ಆದರೆ ಏನು ಮಾಡ್ತಾರೆ, ಉದ್ಯಮಿಗಳು ಬೆಳಿತೀರ ಗೋಲ್ಡು, ಇವರು ಸ್ಮಿತ್ತು ಬೆಳಿತಿದ್ದಾರೆ. ಬೇರೆಯವ್ರು ಬೆಳೆಯೋಕ್ಕಾಗ್ತಿಲ್ಲ. ಈಗ ಗೋಲ್ಡ್ ಸ್ಮಿತ್ ಬೆಳಿತಿದ್ದಾರೆ. ಈಗ